ಭಾರತದಲ್ಲಿ ಗೋಮಾತೆಗೆ ಪೂಜ್ಯ ಸ್ಥಾನ ಇದೆ. ಹಸು ಸಾಕಾಣಿಕೆಯಿಂದ ಎಷ್ಟೋ ಮಂದಿ ರೈತರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಹಸುಗಳ ಸುರಕ್ಷತೆ ಮಾತ್ರ ಆಗ್ತಾ ಇಲ್ಲ. ಹೌದು, ಗುಬ್ಬಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಸುಗಳ ಸುರಕ್ಷತೆ ಶೆಡ್ಗಳ ನಿರ್ಮಾಣ ಮಾಡಲಾಗಿಲ್ಲ. ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇತ್ತೀಚಿನ ದಿನದಲ್ಲಿ ರೈತರುಗಳು ಏನು ನಮ್ಗೆ ಹಿಂದೆ 2015-16ನೇ ಸಾಲಿನಲ್ಲಿ ಸುಮಾರು 2020ರವರೆಗೂ ದನಿ ಶೆಡ್ ಇದ್ದಂಥದ್ದು ಬರೀ 14,000 ರೂಪಾಯಿ ಇತ್ತು. ಇವತ್ತು ಸರ್ಕಾರ ನರೇಗಾ ಯೋಜನೆಗಳಲ್ಲಿ ಸುಮಾರು 57,000 ರೂಪಾಯಿನ ಇವತ್ತು ದನಿ ಶೆಡ್ಡಿಂಗ್ ಮಾಡಿದ್ರು ಇಡೀ ನಮ್ಮ ಏನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಂತೂ 34 ಗ್ರಾಮ ಪಂಚಾಯತಿಗಳಲ್ಲಿ ಯಾರೂ ಕೂಡ ದನಿನ ಶೆಡ್ಡಿನ ಬಗ್ಗೆ PDO ಆಗಲಿ, ಸೆಕ್ರೆಟರಿಗಳಾಗಲಿ, ಇಲ್ಲ ಗ್ರಾಮ ಪಂಚಾಯತಿ ಆಡಳಿತ ಆಗಲಿ ರೈತರಿಗೆ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಇವತ್ತು ರೈತರುಗಳು ಏನಾದರೂ ಸದೃಢರಾಗಬೇಕು ಅಂದರೆ ಇವತ್ತು ಹೈನುಗಾರಿಕೆ ಇವತ್ತು ಮಾಡಬೇಕು ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಬೇರೆ ಇದರಲ್ಲಿ ಲಾಭ ನೋಡೋದಕ್ಕೆ ಆಗದಲ್ಲೇ ರೈತರುಗಳೀಗ ಮನೆಗೆ 2 ಹಸ ಕಟ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನಿವತ್ತು ಜಿಲ್ಲಾಡಳಿತಗಳು ಯಾಕೆ ಇವತ್ತು ದನಿ ಶೆಡ್ ಅನ್ನೋದನ್ನ ಪಂಚಾಯತಿ ಅಧಿಕಾರಿಗಳು ಮೂಲ್ಗೆ ಹಾಕಿದ್ದಾರೆ ಅಂದರೆ ನಮ್ಗೆ ಇಲ್ಲಿವರೆಗೂ ಅದ್ರ ಬಗ್ಗೆ ಗೊತ್ತೇ ಆಗ್ತಿಲ್ಲ. ಯಾಕೆ ಅಂದರೆ ಇವತ್ತು ಯಾವುದಾದ್ರೂ ನೋಡಿ, ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಇವತ್ತು ಬರ್ತಾ ಇದೆ. ಏನು ವಾಟರ್ ಮ್ಯಾನ್ಗಳಿಗೆ ನರೇಗಾ ಯೋಜನೆಗಳಲ್ಲಿ ಹಣ ಬಳಸ್ಕೊಂಡಿದ್ದಾರೆ. ಏನೋ ಒಂದು ಸಸಿ ನೆಡ ಕಾರ್ಯಕ್ರಮಗಳನ್ನ ಇವತ್ತು ವಾಟರ್ ಮ್ಯಾನ್ಗಳನ್ನ ಬಳಸ್ಕೊಂಡು ಪಂಚಾಯತಿಗಳು ಇಂಥ ಹಣನ ದುರುಪಯೋಗ ಮಾಡೋದಕ್ಕೆ ಹೆಚ್ಚಾಗಿದೆ. ಯಾಕೆಂದರೆ ಇವತ್ತು ಹಳ್ಳಿಗಳನ್ನ ನರೇಗಾ ಯೋಜನೆಯಲ್ಲಿ ಹಳ್ಳಿಗಳು ಸದೃಢ ಆಗಬೇಕು, ಆಮೇಲೆ ಹಳ್ಳಿ ಜನತೆಗೆ ಸವಲತ್ತು ಸಿಗಬೇಕು ಅಂತ ಸರ್ಕಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒತ್ತು ಕೊಡ್ತಿದ್ರು. ಇಲ್ಲ ಒಂದು ಕಡೆ ನಮ್ಮ ಜಿಲ್ಲಾಡಳಿತ CO ಆಗಿರ್ಬೋದು, EOಗಳಾಗಿರ್ಬೋದು ಇದ್ರ ಬಗ್ಗೆ ಯಾವುದೇ ನಮಗೆ ರೈತರುಗಳಿಗೆ ಉಪಯೋಗ ಆಗ್ತಕ್ಕಂಥ ಹೆಚ್ಚಿನ ಒತ್ತು ಕೊಡ್ತಾ ಇಲ್ಲ. ಯಾಕೆಂದರೆ ನೋಡಿ, ಇವತ್ತು ಗ್ರಾಮಗಳಲ್ಲಿ ಇಡೀ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೋಡ್ಗಳು ಜಂಗಲ್ಗಳಿಂದ ಕೂಡಿಬಿಟ್ಟು ಶಾಲಾ ಬಸ್ಗಳು ಬರಲಾರದಂಥ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಇವತ್ತು ಆ ಬಸ್ ಒಂದು ಬಂದರೆ ಒಬ್ಬ ರೈತ ನಡ್ಕೊಂಡು ಹೋಗೋಕ್ಕೂ ಸಹ ಜಾಗಿಲ್ಲ. ಇಡೀ ತಾಲೂಕಿನಲ್ಲಿ ಆ ರೀತಿ ಜಂಗಲ್ಲು ಬೆಳೆದು ಎಲ್ಲ ರಸ್ತೆಗಳು ಕೂಡಿ ನಿಂತಿದೆ. ಈ ನರೇಗಾ ಯೋಜನೆ ಅಡಿನಲ್ಲಿ ಎಲ್ಲ ಒಂದು ಕಡೆ ರೈತರು ಹಳ್ಳಿಗಳು ಸದೃಢ ಆಗಬೇಕು ಅಂದರೆ ಈಗ ನೋಡಿ, ಗ್ರಾಮ ನೈರ್ಮಲ್ಯಕ್ಕೆ ನರೇಗಾ ಯೋಜನೆಯಲ್ಲಿ ಪ್ರಾವಿಷನ್ ಮಾಡಿಕೊಟ್ರೆ ಎಲ್ಲ ಒಂದು ಕಡೆ ನಮ್ಮ ಕೂಲಿಗಾರರು ಬೇರೆಯವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡೋದು ತಪ್ಪುತ್ತೆ. ಅವರ ಊರು ಜಂಗಲ್ಗಳು ತೆಗೆದು ಅವರೇ ಊರು ಸ್ವಚ್ಛತೆಯಾಗಿ ಅದೇ ಊರುಗಳಲ್ಲಿ ಸರಿಯಾಗಿ ಎಲ್ಲ ಶಾಲಾ ಬಸ್ಗಳು, ಶಾಲಾ ಮಕ್ಕಳು ಮತ್ತು ಇತರ ಸಾರ್ವಜನಿಕರೆಲ್ಲ ಓಡಾಡೋಂಥ ಪರಿಸ್ಥಿತಿ ಭಾಳ ಅನುಕೂಲ ಆಗುತ್ತೆ. ಎಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ಬದಿಗೊತ್ತು ಇವತ್ತು ಗ್ರಾಮ ಪಂಚಾಯತಿಗಳು ಏನಾಗಿದ್ದಾವೆ ಅಂದರೆ ಅವರಿಗೆ ಯಾವುದಾದ್ರೂ ಒಂದು ಕಮಿಷನ್ ರೂಪದಲ್ಲಿ ಬರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಿಗೆ ಮುಂಚೂಣಿಯಲ್ಲಿ ಒತ್ತು ಕೊಡ್ತಾರೆ. ಇವತ್ತು ರೈತರಿಂದ ಯಾವುದೇ ರೀತಿ ಅವ್ರಿಗೆ ಹಣ ಬರೋದಿಲ್ಲ. ರೈತನ ಹತ್ರ ಇವತ್ತು ಹಣ ಕೊಟ್ಟು ಮಾಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ರೈತರುಗಳಲ್ಲಿ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರಗಳು ಕೊಟ್ಟಿರೋ ಯೋಜನೆ ಸದುಪಯೋಗ ಆಗಬೇಕು ಅಂದರೆ ರೈತರಿಗೆ ಮೊದಲನೇದಾಗಿ ರೈತರಿಗೆ ದನಿ ಶೆಡ್ಗಳು ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಇವತ್ತು ಸರ್ಕಾರ ಕೊಡಿ ಅಂತ 57,000 ಕೊಟ್ಟಿರಬೇಕಾದ್ರೆ ಪಂಚಾಯತಿಗಳು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಇವತ್ತು CO ಅವರು ಅಥವಾ EO ಆಗಲಿ ಇದ್ರ ಬಗ್ಗೆ ಯಾಕೆ ಕ್ರಮ ವಹಿಸಿಲ್ಲ? ಇನ್ನು ಹಸುಗಳಿಗೆ ಶೆಡ್ ಇಲ್ಲದೆ ಬಿಸಿಲಿನಲ್ಲಿ ಸೂರುತ್ತಾ ಇದೆ, ಮಳೆಯಲ್ಲಿ ನೆನೆತಾ ಇವೆ. ತುಮಕೂರು ಜಿಲ್ಲೆಯಾದ್ಯಂತ ದನ ಕರುಗಳ ಸುರಕ್ಷತೆಗೆ ಸರ್ಕಾರ ಶೆಡ್ಗಳ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದ್ರೂ ಕೂಡ ಶೆಡ್ಗಳ ನಿರ್ಮಾಣ ಆಗಿಲ್ಲ. ಜಿಲ್ಲಾದ್ಯಂತ ದನ ಹಾಗೂ ಎಮ್ಮೆಗಳ ಸಾಕಾಣಿಕೆಗಾಗಿ ಸರ್ಕಾರ ಆದ್ಯತೆ ನೀಡ್ತಾ ಇದೆ. ಆದರೆ ಗುಬ್ಬಿ ತಾಲೂಕಿನಲ್ಲಿ ಶೆಡ್ಗಳ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇದರಿಂದ ರೈತರು ಕಂಗಾಲಾಗಿದ್ದು ತಮಗೆ ಬರುವ ಅಲ್ಪ ಆದಾಯದಲ್ಲಿ ಶೆಡ್ಗಳ ನಿರ್ಮಾಣ ಮಾಡಲು ಆಗ್ತಾ ಇಲ್ಲ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಹರ್ಷನ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.